ವಿಶೇಷ ಸಂಚಿಕೆ, ವಿಶೇಷ ಅತಿಥಿಗಳು, ವಿಶೇಷ ಸನ್ನಿಧಿಯಲ್ಲಿ ಹೊಸ ವಿಷಯದೊಂದಿಗೆ ನಾನು ಬರ್ತಾ ಇದ್ದೀನಿ. ಚೈತ್ರ ಚಾಯ್ ಪೆ ಚಾಟ್ ಅಲ್ಲಿ ಇವತ್ತು ನಮ್ ಜೊತೆ ಇದ್ದಾರೆ ವಿದ್ವಾನ್ ಅನಂತಕೃಷ್ಣ ಭಟ್ ಹೊನ್ನಾವರದಿಂದ. ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಅನಂತಕೃಷ್ಣ ಭಟ್ ಅವರಿಗೆ. ನಮಸ್ಕಾರ ಚೈತ್ರ ಅವರೇ. ಸಾಮಾನ್ಯ ಜನತೆಗೆ ಗೊತ್ತಿರುವಂತದ್ದು ಆಶ್ವಯುಜ ಮಾಸದಲ್ಲಿ ಬರುವಂತ ನವರಾತ್ರಿ, ಅದರ ಆಚರಣೆಗಳು ಮತ್ತು ಹಾಗೂ ನಮ್ಮ ಮೈಸೂರು ದಸರಾ. ಸೊ ಇದು ಎಲ್ಲ ಕಡೆನೂ ಪ್ರತೀತಿ ಇದೆ, ಅದನ್ನ ನಾವು ಕೇಳ್ಪಟ್ಟಿದೀವಿ, ಕಣ್ಣಾರ ಸಹ ನೋಡಿದೀವಿ. ಆದ್ರೆ ಇವತ್ತು ಈ ವಿಶೇಷ ಸನ್ನಿಧಿಯಲ್ಲಿ ನಡೀತಿರುವಂತಹ ಈ ನವರಾತ್ರಿಯ ಬಗ್ಗೆ ದಯವಿಟ್ಟು ನಿಮ್ಮ ಮಾಹಿತಿ ಕೊಡಿ. ಹಾಗೂ ಇದು ಯಾವಾಗಿಂದ ಇದು ನಡ್ಕೊಂಡು ಬಂದಿದೆ, ಅದರ ಆಚರಣೆಗಳು ಎಲ್ಲಾನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಸಂವತ್ಸರದಲ್ಲಿ 4 ನವರಾತ್ರಿಗಳು ಬರ್ತವೆ. ನಮಗೆ ಗೊತ್ತಿದ್ದ ಹಾಗೆ ಆಶ್ವಯುಜ ಮಾಸದಲ್ಲಿ ಬರುವಂತಹ ಶರನ್ನವರಾತ್ರ ಮಾತ್ರ ಪ್ರಖ್ಯಾತವಾಗಿದೆ. ಆದರೆ ವಸಂತ ನವರಾತ್ರೆ ಯುಗಾದಿಯ ಆರಂಭದಿಂದ ನವಮಿಯವರೆಗೆ, ರಾಮನವಮಿಯವರೆಗೆ ನಡೀತದೆ ವಸಂತ ನವರಾತ್ರಿ. ಹಾಗೆ ಮಾರ್ಗಶೀರ್ಷ ಮಾಸದ ಪ್ರತಿಪದೆಯಿಂದ ದಶಮಿಯವರೆಗೆ ನಡೆಯುವಂತಹ ಖಂಡೋಬ ಮಲ್ಹಾರಿ ನವರಾತ್ರಿ ಅಂತ ಹೇಳ್ತಾರೆ. ಈ ಮತ್ತೊಂದು ಗುಪ್ತ ನವರಾತ್ರಿ, ಹೀಗೆ 4 ನವರಾತ್ರಿಗಳು ವರ್ಷದಲ್ಲಿ ಬರ್ತದೆ. ಈ ಖಂಡೋಬ ನವರಾತ್ರಿ ವಿಶೇಷವಾಗಿ ಈ ಮನೆಯಲ್ಲಿ, ಕುಟುಂಬದಲ್ಲಿ ನಡೀತಾ ಇದೆ. ಒಂದು 26 ವರ್ಷದಿಂದ ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ಖಂಡೋಬ ದೇವಸ್ಥಾನ ಇದೆ. ಆ ಭಗವಂತ ಭೂಮಿಗೆ ಅವತರಿಸ್ತಾನೆ. ಮಲ್ಹಾರ ಹೇಳುವಂತಹ ರಾಕ್ಷಸನನ್ನ ಮತ್ತು ಕುಂಭಕ ಹೇಳುವಂತಹ ರಾಕ್ಷಸ ಉಪಟಳ ತಾಳದೆ ಬ್ರಹ್ಮ ಮತ್ತು ವಿಷ್ಣು ದೇವತೆಗಳು ಈಶ್ವರನನ್ನು ಕುರಿತು ಮೊರೆ ಹೋಗ್ತಾರೆ. ಆಗ ಆ ಈಶ್ವರ ರಾಜನಾಗಿ ಬರ್ತಾನೆ. ಬಂದು ಆ ಮಲ್ಲಾರನನ್ನ ವಧೆ ಮಾಡುವ ಸಲುವಾಗಿ ಅವನ ಎದೆಯ ಮೇಲೆ ಕಾಲಿಡ್ತಾನೆ. ಕಾಲಿಡುವಾಗ ಅವನು ಒಂದು ವರ ಬೀಳ್ತಾನೆ. ಆ ಮಲ್ಲಾರ ರಾಕ್ಷಸ, ನನಗೆ ಈಗ ಜ್ಞಾನೋದಯ ಆಗಿದೆ, ನಿನ್ನಿಂದ ನನಗೆ ಮೋಕ್ಷ ಸಿಗ್ತದೆ, ಆದರೆ ಭೂಮಿಯಲ್ಲಿ ಕಲಿಯುಗದಲ್ಲಿ ನನ್ನ ಹೆಸರಿನಿಂದ ಒಂದು ವ್ರತ ನಡೀಬೇಕು ಹೇಳಿ ಅವನು ವರವನ್ನು ಕೇಳ್ತಾನೆ ಮಲ್ಹಾರ ಈಶ್ವರನ ಹತ್ರ. ಅವಾಗ ಆಗಲಿ, ಮಲ್ಹಾರ ಹೇಳುವಂತಹ ಹೆಸರಿನಿಂದನೇ ಈ ನವರಾತ್ರಿ ನಡೆಯಲಿ ಹೇಳಿ ವರ ಕೊಡ್ತಾನೆ. ಆದ್ದರಿಂದ ಈ ನವರಾತ್ರಿ ನಡೀತಾ ಇದೆ. ಇವರ ಕುಲದೇವರು, ಈ ಕುಟುಂಬದವರ ಕುಲದೇವರು ವಿಜಯದುರ್ಗ ಗೋವಾದಲ್ಲಿ ಇದೆ. ಆ ಗೋವಾದಲ್ಲೂ ಈ ನವರಾತ್ರಿಯನ್ನೇ ಆಚರಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ನವರಾತ್ರಿಯನ್ನು ಇವರು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವರ ಮೂಲ ಮನೆಯಲ್ಲಿ ಶರತ್ ನವರಾತ್ರಿ ನಡೀತಾ ಇದೆ. ಆಗ ಎಲ್ಲರೂ ಇಲ್ಲಿ ಮನೆಯವರು ಎಲ್ಲ ಬರಲಿಕ್ಕೆ ಆಗುವುದಿಲ್ಲ ಮತ್ತು ಶರತ್ ನವರಾತ್ರಿ ಎಲ್ಲ ಕಡೆಯಲ್ಲಿ ಇರುವುದರಿಂದ ನಮ್ಮ ದುರ್ಗಾ ಪರಿವಾರದವರಿಗೂ ಬರ್ಲಿಕ್ಕೆ ಆಗುವುದಿಲ್ಲ ಹೇಳುವುದರ ಒಂದು ಸದುದ್ದೇಶದಿಂದ ಈ ನವರಾತ್ರಿಯನ್ನು ಆರಂಭ ಮಾಡಿದ್ದಾರೆ. ಗುರುಗಳ ಒಂದು ಹಿರಿಯವರ ಆಶೀರ್ವಾದವನ್ನು ಪಡೆದುಕೊಂಡು ಈ ನವರಾತ್ರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿಯ ತನಕ 19 ವರ್ಷ ಈ ಮನೆಯಲ್ಲಿ ಸತತವಾಗಿ ಈ ನವರಾತ್ರಿ ನಡೀತಾ ಬರ್ತಾ ಇದೆ. ಇದರಿಂದ ಎಲ್ಲ ಭಕ್ತಾದಿಗಳು, ದುರ್ಗಾ ಪರಿವಾರದವರೆಗೂ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಈ ನವರಾತ್ರಿಯಿಂದ ವಾಸ ಆಗ್ತಾ ಇದೆ. ಮಾರ್ಗಶೀರ್ಷ ಮಾಸದ ಪ್ರತಿಪದೆಯಿಂದ ದಶಮಿವರೆಗೆ ಅಲ್ಲೂ ಸಹ ನವರಾತ್ರಿ ನಡೀತಾ ಇದೆ. ಖಂಡೋಬ ನವರಾತ್ರಿ ಬಗ್ಗೆ ತುಂಬಾ ಕಮ್ಮಿ ಜನಕ್ಕೆ ಇದು ತಿಳಿದಿರುವಂತದ್ದು. ಇವತ್ತು ನಾವು ಅದರ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಭಟ್ರೆ ಹೇಳಿ, ಈ ನವರಾತ್ರಿ ಆಚರಣೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯ್ತು? ಎಷ್ಟು ವರ್ಷದಿಂದ ನೀವು ಶುರು ಮಾಡ್ಕೊಂಡ್ರಿ? ಗೋವಾದಲ್ಲಿ ವಿಜಯದುರ್ಗದಲ್ಲಿ ನಿರಂತರವಾಗಿ ನಡೀತಾ ಇದೆ. ಎಷ್ಟು ವರ್ಷದಿಂದ? ತುಂಬಾ ವರ್ಷದಿಂದ, ಅದು ಗೊತ್ತಿಲ್ಲ, ತುಂಬಾ ವರ್ಷದಿಂದ ನಡೀತಿದೆ. ನಾನು ಒಂದು 30 ವರ್ಷದ ಹಿಂದೆ ಹೋದಾಗ ಆ ನವರಾತ್ರಿ ನಡೀತಾ ಇತ್ತು. ಇದೇ ಸಮಯದಲ್ಲಿ 30 ವರ್ಷದ ಹಿಂದೆ, ಅದಕ್ಕಿಂತ ಪೂರ್ವದಲ್ಲೇ ನಡೀತಾ ಇದೆ. ಭಟ್ರೆ, ಗೋವಾದಲ್ಲಿ ಕೂಡ ಇದೇ ನವರಾತ್ರಿ ಆಚರಣೆಯಲ್ಲಿದೆ ಅಂತ ಹೇಳಿದ್ರಿ, ಇವಾಗ ಅಲ್ಲೂ ನಡೀತಾ ಇದೆಯಾ? 40 ವರ್ಷದಿಂದ ನನಗೆ ಗೊತ್ತಿದ್ದ ಹಾಗೆ ನಡೀತಾ ಇದೆ. ಆ ದೇವರು ಇವರು ಕುಲದೇವರಾಗಿದೆ. ಆದ್ದರಿಂದ ಆ ನವರಾತ್ರಿಯನ್ನ ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಮತ್ತೆ ಈ ನವರಾತ್ರಿಗೆ ಮನೆಯವರು ಬರಬೇಕು, ದುರ್ಗಾ ಪರಿವಾರದವರು ಬರಬೇಕು ಹೇಳುವ ಒಂದು ಸದುದ್ದೇಶದಿಂದ ಶರತ್ ನವರಾತ್ರಿ ಮನೆಯಲ್ಲೂ, ಮೂಲ ಮನೆಯಲ್ಲಿ ಗೋಕರ್ಣದಲ್ಲಿ ನಡೀತಾ ಇದೆ. ಅಲ್ಲಿ ಅವರಿಗೆಲ್ಲ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಸದುದ್ದೇಶದಿಂದ ಈ ನವರಾತ್ರಿಯನ್ನ ಈ ಮಾರ್ಗಶೀರ್ಷ ಮಾಸದ ಪ್ರತಿಪದೆಯಿಂದ ದಶಮಿವರೆಗೆ ಆಚರಣೆ ಮಾಡ್ತಾ ಬಂದಿದ್ದಾರೆ. 26 ವರ್ಷದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಒಂದು 19 ವರ್ಷದಿಂದ ಈ ಹೊಸ ಮನೆ ಆದ ನಂತರ ಹೊಸ ಮನೆಯಲ್ಲಿ ಈ ನವರಾತ್ರಿ ನಡ್ಕೊಂಡು ಬಂದಿದೆ. ಈ ಖಂಡೋಬ ಅನ್ನೋ ಹೆಸರು ಹೇಗೆ ಬಂತು ಈ ನವರಾತ್ರಿಗೆ? ಈ ನವರಾತ್ರಿಗೆ ಮಲ್ಲಾರಿ ನವರಾತ್ರಿ ಹಾಗೂ ಖಂಡೋಬ ನವರಾತ್ರಿ ಅಂತ ಎರಡೂ ಹೆಸರು ಇದೆ. ಬ್ರಹ್ಮ ಮತ್ತು ವಿಷ್ಣು ರಾಕ್ಷಸರ ಉಪಟಳ ತಾಳಲಿಕ್ಕೆ ಆಗದೆ, ಅಂದ್ರೆ ಮಲ್ಹಾರ ಹೇಳುವಂತ ಒಂದು ರಾಕ್ಷಸ, ಕುಂಭಕ ಹೇಳುವಂತ ರಾಕ್ಷಸ, ಆ ರಾಕ್ಷಸರ ಉಪಟಳವನ್ನು ತಾಳಲಿಕ್ಕೆ ಆಗದೆ ಈಶ್ವರನನ್ನು ಕುರಿತು ಮೊರೆ ಹೋಗ್ತಾರೆ. ಆಗ ಈಶ್ವರ ಖಂಡೇರಾಯ ಹೇಳುವಂತಹ ಒಂದು ಹೆಸರಿನಿಂದ ಅವತರಿಸ್ತಾನೆ ಭೂಲೋಕದಲ್ಲಿ. ಆ
ಮಲ್ಲಾರ ಹೇಳುವಂತ ರಾಕ್ಷಸನನ್ನ ಕೊಲೆ ಮಾಡೋ ಸಲುವಾಗಿ ಅವನ ಎದೆ ಮೇಲೆ ಕಾಲು ಇಟ್ಟು ತ್ರಿಶೂಲವನ್ನು ಕೈಯಲ್ಲಿ ಹಿಡಿದಾಗ ಆ ಮಲ್ಲಾರ ಹೇಳುವಂತ ರಾಕ್ಷಸ ಬೇಡ್ಕೊಳ್ತಾನೆ, ಪ್ರಾರ್ಥನೆ ಮಾಡ್ಕೊಳ್ತಾನೆ, ಈ ನನ್ನ ಹೆಸರಿನಿಂದ ನನಗೀಗ ಜ್ಞಾನೋದಯ ಆಗಿದೆ, ನಿನ್ನಿಂದ ನನಗೆ ಮೋಕ್ಷ ಸಿಗಲೇಬೇಕು, ಸಿಗ್ತದೆ, ಆದರೆ ನನ್ನ ಹೆಸರಿನಿಂದ ಮಲ್ಲಾರ ಹೇಳುವಂತ ಹೆಸರಿನಿಂದ ನನ್ನ ವ್ರತವೋ ನವರಾತ್ರಿಯೋ ನಡೆಯಬೇಕು, ಆ ವರವನ್ನು ನನಗೆ ಕೊಡು ಅಂತ ಹೇಳ್ತಾರೆ. ಹಾಗಾಗಿ ಈ ನವರಾತ್ರಿಗೆ ಮಲ್ಲಾರಿ ನವರಾತ್ರಿ ಅಥವಾ ಖಂಡೋಬಾ ನವರಾತ್ರಿ ಅಂತ ಹೆಸರು ಬಂದಿದೆ. ಇವಾಗ ನೀವೇ ಹೇಳಿದ್ರಿ ಅವರು ತಾಯಿ ಔಪಾಸಕರು, ಅಮ್ಮನವ್ರನ್ನ ಪೂಜೆ ಮಾಡ್ತಾರೆ ಅಂತ. ಸೊ ನೀವು ಇನ್ನೊಂದು ಮಾಹಿತಿ ಕೊಟ್ರಿ, ಅವರು ಏನೇ ಮಾಡೋದಿದ್ರು ತಾಯಿನ ಕೇಳಿನೇ ಮಾಡ್ತಾರೆ ಅಂತ. ಸೊ ಈ ಉತ್ಸವ ಮಾಡಬೇಕು ಅಂತ ಹೇಳಿ ಆ ತಾಯಿ ಅಪ್ಪಣೆ ಆಗಿರೋದ್ರಿಂದಾನೇ ಅವ್ರು ಇದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದೊಂದು ಮಾಹಿತಿ ತಿಳ್ಕೊಳ್ಬಹುದಾ ನಾವು? ಹೌದು ಹೌದು, ತಾಯಿ ಅಪ್ಪಣೆಯಿಂದ ಇದನ್ನು ಮಾಡ್ತಾ ಇದ್ದಾರೆ. ತಾಯಿ ಅಪ್ಪಣೆಯ ಮೇರೆಗೆ ಈ ಉತ್ಸವ ನಡೀತಾ ಇದೆ. ಈ ವಿಶೇಷ ಸಂಚಿಕೆಯಲ್ಲಿ ಇನ್ನೊಬ್ರು ವಿಶೇಷ ಅತಿಥಿಗಳು ಬರಲಿದ್ದಾರೆ. ಅವರೇ ವಿದ್ವಾನ್ ಗಣೇಶ್ವರ್ ದೀಕ್ಷಿತ್ರು. ಅವ್ರನ್ನು ಕೂಡ ಇವಾಗ ಈ ಸನ್ನಿಧಿಯ ಬಗ್ಗೆ ಕೇಳೋಣ. ಈಗ ನಮ್ ಜೊತೆ ಇದ್ದಾರೆ ವಿದ್ವಾನ್ ಗಣೇಶ್ವರ ದೀಕ್ಷಿತ್ರು. ಇವರು ನಮ್ಮ ಇವಾಗ ತಾನೇ ಒಬ್ರು ಅತಿಥಿಗಳು ಅನಂತ ಕೃಷ್ಣ ಭಟ್ ಅನ್ನೋರ ಸ್ನೇಹಿತರು ಕೂಡ, ಹಾಗೂ ಈ ಪಾರ್ಟ್ನರ್ಸ್ ಅಂತ ಏನ್ ಹೇಳ್ತೀವಲ್ಲ. ಸೊ ಹಾಗಾಗಿ ಐ ಹ್ಯಾವ್ ಇನ್ವೈಟೆಡ್ ಬೋತ್ ಆಫ್ ದೆಮ್. ನಾನು ಅವರಿಬ್ಬರನ್ನು ಈ ಒಂದು ಸಂಚಿಕೆನಲ್ಲಿ ಅವರ ಒಂದು ಮಾಹಿತಿ ಈ ಸನ್ನಿಧಿಯ ಬಗ್ಗೆ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ದೀಕ್ಷಿತ್ರೆ. ನಮಸ್ಕಾರ. ಈ ವಿಜಯದುರ್ಗ ಸನ್ನಿಧಿ ಬಗ್ಗೆ ನಿಮ್ಮ ಮಾಹಿತಿ. ದುರ್ಗಮವಾದ ದಾರಿಯಲ್ಲಿ ಸಾಗುವವರನ್ನು ದಾಟಿಸುವವಳೆ ತಾಯಿ ದುರ್ಗಾದೇವಿ. ಅವಳ ಹೆಸರೇ ವಿಜಯದುರ್ಗ. ಎಲ್ಲ ದುರ್ಗಮವಾದ ದಾರಿಯಲ್ಲಿ ಭಕ್ತೋತ್ತಮರನ್ನೆಲ್ಲರನ್ನೂ ದಾಟಿಸುವವಳು ಅಂಥವಳ ಆರಾಧಕರಾದ ಅನಂತ ಭಟ್ರ ಮನೆಯಲ್ಲಿ ನಾವೀಗಿದ್ದೇವೆ. ವಿಜಯದುರ್ಗ ಈ ಖಂಡೋಬಾ ನವರಾತ್ರಿಯಲ್ಲಿ ನಡೀತಾ ಇದೆ. ಮೊದಲನೇ ದಿವಸ ಈ ದಿನ ಆರಾಧ್ಯಮಾನ ದೇವತೆಯ ಹೆಸರು ಯೋಗನಿದ್ರಾ. ಆನಂತರ ಎರಡನೇ ದಿವಸ ದೇವಜಾತ, ಮೂರನೇ ದಿವಸ ಮಹಿಷಾಸುರ ಮರ್ದಿನಿ, ನಾಲ್ಕನೇ ದಿವಸ ಅವಳು ಶೈಲಜಾ ಅಂತ ಕರೆಸಲ್ಪಡ್ತಾಳೆ. ಆಮೇಲೆ ಐದನೇ ದಿವಸ ಅವಳು ಧೂಮ್ರಹ ಅಂತ ಧೂಮ್ರಾಸುರನನ್ನು ನಾಶ ಮಾಡಿ ಧೂಮ್ರಹ ಅನ್ನುವಂಥ ಹೆಸರನ್ನು ಪಡೆದುಕೊಂಡು ಅವಳನ್ನು ನಾವು ಪೂಜಿಸ್ತೇವೆ. ದೀಕ್ಷಿತ್ರೆ, ಈ ಸನ್ನಿಧಿಯಲ್ಲಿ ಆಗಿರುವಂತ ಪವಾಡಗಳೇನಾದ್ರೂ ಇದ್ರೆ ಅದನ್ನ ನಮ್ಗೆ ತಿಳಿಸ್ಕೊಡ್ತೀರಾ? ತಾಯಿಯ ಸನ್ನಿಧಾನದಲ್ಲಿ ಬಂದವರು ಯಾರು ಬರಿಗೈಯಲ್ಲಿ ಹೋಗುವಂತಿಲ್ಲ. ಬರುವವರು ಪ್ರತಿಯೊಬ್ಬರು ಕೂಡ ತನ್ನ ಸದಭೀಷ್ಟಗಳನ್ನು ಸಿದ್ಧಿಸಿಕೊಂಡು ಇನ್ನಷ್ಟು ಶ್ರದ್ಧೆಯಿಂದ ಬರುವವರು ಇರ್ತಾರೆ. ಇನ್ನು ಕೆಲವರು ತಮ್ಮ ಅನೇಕ ಬೇಕುಗಳನ್ನು ಹೊತ್ತುಕೊಂಡು ಜೀವನದಲ್ಲಿ ಅತ್ಯಂತ ನಿಷ್ಫಲತೆಯನ್ನು ಕಂಡುಕೊಂಡು ತಾವು ಸುಫಲತೆಯನ್ನು ಪಡೆಯಲಿಕ್ಕೋಸ್ಕರವಾಗಿ ಆ ಒಂದು ಆಸೆಯಿಂದ ತಾಯಿಯಲ್ಲಿ ಶರಣು ಬರ್ತಾರೆ. ಯಾಕೆಂದ್ರೆ ಯಾವತ್ತೂ ಹಾಗೆ ಅಲ್ವೇ, ನಮಗೆ ಯಾವುದೇ ಒಂದು ಮಾರ್ಗ ಕಾಣದೇ ಇದ್ದಾಗ ಇರುವಂತಹ ಮಾರ್ಗವೇ ದೇವರು. ಆ ದೇವರಲ್ಲಿ ಶರಣು ಹೋಗಬೇಕು. ತನ್ಮೂಲಕವಾಗಿ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇರೋಣ. ಆದ್ರೆ ದೈವಿ ಅನುಗ್ರಹ ಇದ್ರೆ ನಮ್ಮ ಕರ್ತವ್ಯಕ್ಕೊಂದು ಫಲ ಸಿಗುತ್ತೆ ಅನ್ನುವಂಥ ದೃಢವಾದ ನಂಬಿಕೆ ನಮ್ಮ ಧರ್ಮದ್ದು. ಅದಕ್ಕೋಸ್ಕರವಾಗಿ ಭಕ್ತರು ಇಲ್ಲಿ ಬರ್ತಾರೆ, ಗುರುಗಳಲ್ಲಿ ಹೇಳಿ ತನ್ಮೂಲಕವಾಗಿ ಆ ತಾಯಿಯೊಂದಿಗೆ ಸಂಪರ್ಕವನ್ನು ಬೆಳೆಸಲಿಕ್ಕೆ ಒಂದು ಮಾಧ್ಯಮವಾಗಿ ಗುರುಗಳು ಇಲ್ಲಿ ನಿಂತಿದ್ದಾರೆ. ಅವರೊಂದಿಗೆ ಅನೇಕ ವರ್ಷಗಳ ಸಂಪರ್ಕ, ಆತ್ಮೀಯತೆ ತಾಯಿಯೊಂದಿಗೆ ಗುರುಗಳದ್ದು ಆಗಿರೋಣದ್ರಿಂದ ಅವರ ಮೂಲಕವಾಗಿ ಭಕ್ತರಿಗೆ ಅದನ್ನು ಪಡೆಯಲಿಕ್ಕೆ ಇನ್ನಷ್ಟು ಸಹಕಾರಿಯಾಗ್ತಾ ಇದೆ. ಅಂತ ಒಂದು ಈ ಸಂದರ್ಭದಲ್ಲಿ ನಾನೊಂದು ವಿಷಯ ನೆನಪು ಮಾಡ್ಕೊಳ್ಳಿಕ್ಕೆ ಇಚ್ಛಿಸ್ತೇನೆ. ಪಾಶುಪತಾಸ್ತ್ರವನ್ನು ಪಡೆಯಲಿಕ್ಕೆ ಅರ್ಜುನ ಯಾವಾಗ ಶಿವನ ಆರಾಧನೆಯನ್ನು ಮಾಡಿದ್ನೋ ಆಗ ಶಿವನಿಗೆ ಈತ ಅರ್ಜುನ, ಈತ ತನ್ನ ಭಕ್ತ ಅಂತ ಗೊತ್ತು. ಆದರೆ ಅರ್ಜುನನಿಗೆ ಇವನಾರು ಅನ್ನೋದು ಗೊತ್ತಿಲ್ಲ. ಯಾವಾಗ ಶಿವ ಬೇಡನ ವೇಷದಲ್ಲಿರುವಂತಹ ಶಿವ ಮತ್ತು ಅರ್ಜುನ ಇವರಿಬ್ಬರೂ ಕೂಡ ಒಂದೇ ಪ್ರಾಣಿಗೆ ಬಾಣವನ್ನು ಹೊಡೆದಿದ್ದಾರೆ. ಇದು ತನ್ನದು ಅಂತ ಇಬ್ಬರಲ್ಲಿಯೂ ಕೂಡ ದ್ವಂದ್ವ ಪ್ರಾರಂಭ ಆಗಿದೆ. ಈ ಒಂದು ಸಂದರ್ಭದಲ್ಲಿ ತಾನು ಯಾರನ್ನು ದಂಡಿಸ್ತಾ ಇದ್ದೇನೋ, ಯಾರೊಂದಿಗೆ ನಾನು ಜಗಳ ಆಡ್ತಾ ಇದ್ದೇನೋ, ಅವನು ಪರಶಿವನೇ ತಾನು ಯಾರನ್ನು ಕುರಿತು ತಪಸ್ಸು ಮಾಡ್ತಿದ್ದನೋ ಅವನೇ ತನ್ನ ಎದುರಿನಲ್ಲಿದ್ದಾನೆ ಅನ್ನೋದನ್ನ ಅರಿಯದ ಅರ್ಜುನ ಅವನನ್ನ ಬಿಲ್ಲು ಬಾಣಗಳಿಂದಲೋ ಮುಷ್ಟಿಯಿಂದಲೋ ಹೊಡೆದು ಬಿಟ್ಟಿದ್ದಾನೆ. ಬಾಯಲ್ಲಿಯೂ ಕೂಡ ಅನೇಕ ಬೇಡದ ಶಬ್ದಗಳನ್ನು ಆತನಿಗಾಗಿ ಬೈದು ಬಿಟ್ಟಿದ್ದಾನೆ. ಇಂಥ ಒಂದು ಸಂದರ್ಭದಲ್ಲಿ ಪಾರ್ವತಿ ಇವನೇನೋ ಸಿಟ್ಟು ಬಂದು ಶಿವನಿಗೆ ಹೊಡಿತಾ ಇದ್ದಾನೆ. ಶಿವನಿಗೆ ಏನಾದ್ರೂ ಸಿಟ್ಟು ಬಂದು ಹೊಡೆದ್ರೆ, ಯಾಕೆಂದ್ರೆ ನೋಡಿ, ನಾವು ಒಂದು ಮಗುವನ್ನು ಎತ್ಕೊಂಡಿದ್ದಾಗ ನಮ್ಮದೇ ಮಗು ಆಗಿದ್ರು ಕೂಡ
ಅದು ನಮ್ಮ ಆಯಕಟ್ಟಿನ ಜಾಗಕ್ಕೆ, ಅಂದ್ರೆ ಉದಾಹರಣೆಗೆ ನಮ್ಮ ಮೂಗಿಗೋ ಕಣ್ಣಿಗೋ ಏನು ಕೂತ್ಬಿಟ್ರೆ ನಾವು ಆಗಿಂದಾಗ ಒಂದ್ಸರಿ ಸಿಟ್ಟಾಗ್ತೇವೆ ಒಂದು ಕ್ಷಣಕ್ಕಾದ್ರೂ. ಹಾಗೇನಾದ್ರೂ ಶಂಕರ ಸಿಟ್ಟಾಗ್ಬಿಟ್ರೆ ಅರ್ಜುನಿಗೆ ಒಂದು ಹೊಡೆತ ಸಾಕು, ಅರ್ಜುನ ಕಥೆಯೇ ಮುಗಿದೋಗುತ್ತೆ. ಹಾಗಾಗಿ ಪಾರ್ವತಿ ಅಲ್ಲಿಂದಲೇ ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಆ ಇಂದ್ರನ ಮಗನಿಗೋಸ್ಕರವಾಗಿ ಪ್ರಾರ್ಥಿಸಿಕೊಳ್ತಾರೆ. ಮಘವತ್ಸುತ ಮಂಗಲಾಯ ಗೌರಿ ಮನಸಾ ಯಾತ ಇಶುಶ್ರುತಿಂಜಾಪ. ಆ ಅರ್ಜುನನ ಮಂಗಲಕ್ಕೋಸ್ಕರವಾಗಿ, ಆತನ ಸಂರಕ್ಷಣೆಗೋಸ್ಕರವಾಗಿ ಯಾತ ಇಶು ಶಿವತಮ ಶಿವಂ ಬಭೂವತೆ ಧನು. ಅವನ ಆ ಒಂದು ಪ್ರಹಾರ ಅವನಲ್ಲಿ ಅವನು ಅಘೋರತನುವಾಗಿರದೆ ಅಘೋರತನುವಾಗಿರಲಿ, ಅರ್ಜುನನ ಮೇಲೆ ಅವನ ಕೃಪಾಶೀರ್ವಾದ ಪ್ರಾಪ್ತವಾಗಲಿ ಅಂತ ಬೇಡಿಕೊಂಡವಳು ಆ ತಾಯಿ. ಹೀಗೆ ಪ್ರಾರ್ಥನೆ ಮಾಡದೇ ಮಕ್ಕಳಿಗೋಸ್ಕರವಾಗಿ ಅಷ್ಟೊಂದು, ಅಂದ್ರೆ ಅವನು ಮೈ ಮರೆತಿದ್ದ ಯಾರು ಅರ್ಜುನ, ಆಗಲೂ ಕೂಡ ಮಕ್ಕಳ ಬಗ್ಗೆ ಅಷ್ಟು ಕಾಳಜಿ ಇರುವಂತಹ ತಾಯಿ ಹೀಗೆ ಬಂದು ಭಕ್ತರು ಇಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ಶರಣಾಗಿ ಬೇಡ್ಕೊಂಡಾಗ ಅವ್ರ ಇಷ್ಟಾರ್ಥವನ್ನು ಪೂರೈಸದೇ ಇರ್ತಾಳೆ. ಹಾಗಾಗಿ ಇಲ್ಲಿ ಅನೇಕ ಪವಾಡಗಳಾಗಿದೆ ಎನ್ನುವುದಕ್ಕೆ ನಾವು ಅಂದ್ರೆ ಅದನ್ನು ವರ್ಣಿಸಲಿಕ್ಕೆ ಅಸಾಧ್ಯ. ಅನೇಕರು ಇನ್ನೂ ಕೂಡ ಆ ಒಂದು ತಮ್ಮ ಒಂದು ಇಷ್ಟಾರ್ಥ ಪೂರ್ಣ ಆಗಿರೋದ್ರಿಂದ ಸಂಕಟ ಬಂದಾಗಷ್ಟೇ ಅವರ ಸ್ಮರಣೆ ಆಗಬಾರ್ದು, ಸದಾ ಬರ್ತಾ ಇರಬೇಕು ಅಂತ ಇನ್ನೂ ಬರ್ತಾ ಇದ್ದಾರೆ. ಇನ್ನೂ ಅನೇಕರು ತಮ್ಮ ಕಾಮನೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಇಷ್ಟಾರ್ಥ ಸಿದ್ಧಿಯಾದವರು ಅವಳೊಂದಿಗೆ ಈ ಒಂದು ದುರ್ಗಾ ಪರಿವಾರದಲ್ಲಿ ಸೇರ್ಕೊಂಡಿದ್ದಾರೆ. ಹೀಗೆ ಅನೇಕರು ತಮಗೆ ಜಾಗ ಬೇಕಿದ್ದವರು ಜಾಗವನ್ನು, ಮನೆ ಕಟ್ಟಬೇಕು ಅಂತ ಕನಸು ಕಂಡುಕೊಂಡು ಎಷ್ಟೋ ಬಾರಿ ಪ್ರಯತ್ನ ಮಾಡಿಯೋ ಆಗದೆ ಇರುವವರು ಮನೆ ಕಟ್ಕೊಂಡಿದ್ದೋ, ಸಂತಾನವಿರದೇ ಇರುವವರು ಸಂತಾನ ಪಡ್ಕೊಂಡಿದ್ದೋ, ಮದುವೆ ಆಗದೆ ಇರುವವರು ಮದುವೆ ಆಗಿ ಆಮೇಲೆ ದಂಪತಿಯುಕ್ತರಾಗಿ ಇಲ್ಲಿ ಬಂದು ಇವು ಕೂಡ ಮಕ್ಕಳ ಜೊತೆಯಲ್ಲಿ ಬಂದು ಸೇವೆಯನ್ನು ಸಲ್ಲಿಸ್ತಾ ಇರುವಂತದ್ದು. ಹೀಗೆ ಅವರ ಒಂದು ನಿರಂತರವಾದ ಸಂಪರ್ಕ ತಾಯಿಯೊಂದಿಗೆ ನಡೆದಿದೆ. ಅಂತಹ ಅನೇಕ ಪವಾಡಗಳು ಈ ಸ್ಥಾನದಲ್ಲಿ ನಡೆದಿದೆ. ನಾನಾಗಲೇ ಹೇಳ್ತಾ ಇದ್ದೆ, ಇದು ಅರ್ಥಪ್ರಾಪ್ತಿಗಾಗಿ ವಿಶೇಷವಾದಂತಹ ಒಂದು ಸ್ಥಾನ ಈ ಒಂದು ದುರ್ಗಾ ಸಪ್ತಶತಿಯ ಅನುಷ್ಠಾನ ಅಂತ. ಇಲ್ಲಿ ಬಂದು ತಾಯಿಯ ಸನ್ನಿಧಾನದಲ್ಲಿ ಅನೇಕರು ಕುಂಕುಮಾರ್ಚನೆಯೋ, ಇನ್ನು ಸಪ್ತಶತಿ ಪಾರಾಯಣವೋ, ಹೀಗೆ ಅನೇಕ ವಿಧವಾದಂತಹ ಪೂಜೆಗಳನ್ನು ಇಲ್ಲಿ ಮಾಡಿಸ್ತಾರೆ. ನಿತ್ಯವೂ ಇಲ್ಲಿ ಲಕ್ಷ್ಮೀನಾರಾಯಣ ಹೃದಯದ ಪಾರಾಯಣ ಮತ್ತು ಚಂಡೀ ಸಪ್ತಶತಿಯ ಪಾರಾಯಣ, ಕುಂಕುಮಾರ್ಚನೆ ಮತ್ತು ಸಂಜೆಯ ಹೊತ್ತಿನ ಭಕ್ತಾದಿಗಳಿಗೆ ಪ್ರಸಾದ, ದೇವಿಯ ಪ್ರಸಾದ ಭೋಜನ. ಆಮೇಲೆ ಸಂಜೆಯ ಹೊತ್ತಿನಲ್ಲಿ ಸಾಮಾನ್ಯ 7 ಗಂಟೆ ಪ್ರದೋಷ ಕಾಲದ ಸಂದರ್ಭದಲ್ಲಿ ಇಲ್ಲೊಂದು ಕಲಾವಿದರಿಂದ ತಾಯಿಯ ಸನ್ನಿಧಾನದಲ್ಲಿ ಸೇವಾ ರೂಪವಾಗಿ ಕಲೆಯ ಸಮರ್ಪಣೆ ಆ ತಾಯಿಯ ದಿವ್ಯ ಕಮಲದಲ್ಲಿ ಆಗ್ತಾ ಇದೆ. ಇಂತಹ ಒಂದು ಅನುಷ್ಠಾನ ಅನೇಕ ವರ್ಷದಿಂದ ಇಲ್ಲಿ ನಡೀತಾ ಇರುವಂತಹ ಒಂದು ವಿಜೃಂಭಣೆಯ ಒಂದು ವಿಶೇಷವಾದಂತಹ ಪರಿಸರವನ್ನು ಬದಲಿಸುವ, ಇವನು ನಾವು ಕಲಿಯುಗದಲ್ಲಿದ್ದೇವೆ, ಆದರೆ ಆ ತಾಯಿಯ ದಿವ್ಯ ಸನ್ನಿಧಾನ, ಆ ಒಂದು ಭಕ್ತಿಮಯವಾದಂತಹ ವಾತಾವರಣ ಈ ಒಂದು ಕಲಿಯುಗದ ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ ಪ್ರವಾಹದ ವಿರುದ್ಧ ಸಾಗ್ತಾ ಇದೆ ಅನ್ನುವಂತೆ ಇಲ್ಲಿ ನಿರಂತರವಾಗಿ ಪ್ರಯತ್ನ ನಡೀತಾ ಇದೆ. ಅರ್ಥಪ್ರಾಪ್ತಿಗಾಗಿ ದುರ್ಗಾ ಸಪ್ತಶತಿ ಆಗಿದ್ದರೆ ಇನ್ನು 4 ಪುರುಷಾರ್ಥಗಳಿವೆ, ಇನ್ನು 3 ಪುರುಷಾರ್ಥಗಳಿವೆ ಇಲ್ಲ. ಆ 3 ಪುರುಷಾರ್ಥಗಳಿಗೆ ಏನು ಅಂತಿದ್ರೆ ಅದಕ್ಕೋಸ್ಕರ ಅಪ್ಪಯ್ಯ ದೀಕ್ಷಿತರು ಅಲಂಕಾರ ಶಾಸ್ತ್ರದ ರಸಗಂಗಾಧರ ಎಂಬಂತ ಗ್ರಂಥದ ಪ್ರವರ್ತಕರಾದಂತಹ ಜಗನ್ನಾಥ ಪಂಡಿತರ ಹಿರಿಮೆಯನ್ನ ಜಗತ್ತಿಗೆ ತೋರಿಸಿಕೊಡುವುದಕ್ಕೋಸ್ಕರವಾಗಿ ರಾಜನ ಮೂಲಕವಾಗಿ ಒಂದು ಪತ್ರವನ್ನು ಕಳಿಸಿದರು. ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಕಳಿಸಿಕೊಡಿ ಅಂತ. ಅದಕ್ಕೆ ಅವರು ಜಗನ್ನಾಥ ಪಂಡಿತರು ಕಳಿಸಿದ್ದು ಧರ್ಮಕ್ಕೋಸ್ಕರ ಮನುಸ್ಮೃತಿ ಮತ್ತು ಅರ್ಥಕ್ಕೋಸ್ಕರ ದುರ್ಗಾ ಸಪ್ತಶತಿ ಮತ್ತು ಕಾಮಕ್ಕೋಸ್ಕರ ವಾತ್ಸ್ಯಾಯನ ಕಾಮಸೂತ್ರ, ಇನ್ನು ಮೋಕ್ಷಕ್ಕೂ ಪರಮ ಪುರುಷಾರ್ಥವಾದ ಮೋಕ್ಷಕ್ಕೋಸ್ಕರವಾಗಿ ಭಗವದ್ಗೀತೆ. ಇವೆಲ್ಲವೂ ಕೂಡ ಮೂಲದಲ್ಲಿ 700 ಶ್ಲೋಕಗಳನ್ನ ಒಳಗೊಂಡಿದ್ದಾಗಿದೆ. ಹಾಗಾಗಿ ಇದನ್ನು ಕೂಡ ಸಪ್ತಶತಿ ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನ ಕೊಡಲಿಕ್ಕೆ ಸಪ್ತಶತಿ ಕಾರಣೀಭೂತವಾದದ್ದು. ಈ ಸಪ್ತಶತಿ ಎನ್ನುವಂತಹ ಈ ಶಬ್ದಕ್ಕೆ ಅಷ್ಟು ವಿಶೇಷತೆ. ಅಂತಹ ಒಂದು ಸಪ್ತಶತ ಶ್ಲೋಕಗಳನ್ನುಳ್ಳ ಮಾರ್ಕಂಡೇಯ ಪುರಾಣದಿಂದ ತಾಯಿಯ ಆರಾಧನೆ ಈ ಒಂದು ದಿವ್ಯ ಸನ್ನಿಧಾನದಲ್ಲಿ ನಡೆದು ಇನ್ನಷ್ಟು ಮೆರಗನ್ನ ಆ ತಾಯಿಯ ಅನುಗ್ರಹವನ್ನು ಪಡೆಯುವ ಭಕ್ತರಿಗೂ ಮತ್ತು ಇಲ್ಲಿ ವಾತಾವರಣಕ್ಕೂ ಕೂಡ ಕೊಟ್ಟಿದೆ ಅಂತ ಹೇಳ್ತಾ ನಾನು ವಾಣಿಗೆ ವಿರಾಮ. ವಿಜಯದುರ್ಗ ಸನ್ನಿಧಿಯಲ್ಲಿ ನಡೀತಿರುವಂತಹ ನವರಾತ್ರಿ ಉತ್ಸವದ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಂತಹ ವಿದ್ವಾನ್ ಅನಂತಕೃಷ್ಣ ಭಟ್ ಅವರಿಗೂ ಹಾಗೂ ವಿದ್ವಾನ್ ಗಣೇಶ್ವರ ದೀಕ್ಷಿತ್ ಅವರಿಗೂ ಹೃತ್ಪೂರ್ವಕ ವಂದನೆಗಳು, ನಮಸ್ಕಾರಗಳು, ಧನ್ಯವಾದಗಳು. ಮಾಸಾನಾಂ ಮಾರ್ಗಶೀರ್ಷೋಸ್ಮಿ ಅನ್ನೋ ಹಾಗೆ ಈ ಮಾಸವೇ ಭಗವಂತನ ಮಾಸ ಆಗಿರೋದ್ರಿಂದ ಅದರಲ್ಲೂ ವಿಶೇಷತೆ ಏನಂತಂದ್ರೆ ಮಾರ್ಗಶೀರ್ಷದ ಮಾಸದ ಖಂಡೋಬ ನವರಾತ್ರಿಯ ಬಗ್ಗೆ, ವಿಜಯದುರ್ಗ ಸನ್ನಿಧಿಯ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ ಮತ್ತು ಅದರ ಪವಾಡ ಬಗ್ಗೆನೂ ತಿಳ್ಕೊಂಡಿದ್ವಿ. ನೀವು ಕೂಡ ಬರ್ಬೇಕು ಅಂತಂದ್ರೆ ನಾವು ಅಡ್ರೆಸ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀವಿ. ಖಂಡಿತವಾಗ್ಲೂ ಭಕ್ತಾದಿಗಳು ಬಂದು ತಾಯಿಯ ದರ್ಶನ ಮಾಡಬಹುದು ಅಂತ ಕೇಳ್ಕೊತಾ ಚಾಯ್ ಪೆ ಚಾಟ್ ಅಲ್ಲಿ ಚೈತ್ರನ್ ಜೊತೆ ಇವತ್ತು ನೀವು ನೋಡಿದ್ದು ವಿಶೇಷ ಸಂಚಿಕೆ ಖಂಡೋಬ ನವರಾತ್ರಿಯ ಬಗ್ಗೆ. ನಮಸ್ಕಾರ ವೀಕ್ಷಕರೇ.